ನಮಸ್ತೆ ಬಂಧುಗಳೇ, ಜನನಿ ಟ್ರಸ್ಟ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ನಾವು ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳ 2ನೇ ಭಾಗದ ಪ್ರಶ್ನೋತ್ತರಗಳ ಜೊತೆಗೆ ವಿವರಣೆಯನ್ನು ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈಗಾಗಲೇ ಈ ಪ್ರಯತ್ನವನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ, ಅದಕ್ಕೆ ನಿಮ್ಮ ಸಹಕಾರ ತುಂಬ ಚೆನ್ನಾಗಿದೆ. ಇವತ್ತು ಮತ್ತಷ್ಟು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಸ್ಟಾರ್ಟಪ್ ಯೋಜನೆಗೆ ಎಷ್ಟು ಕೋಟಿಗಳವರೆಗಿನ ಬಂಡವಾಳ ಹೂಡಿಕೆಗೆ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಎನ್ನುವುದು ಪ್ರಶ್ನೆ. ಅದಕ್ಕೆ ಸುಮಾರು 25 ಕೋಟಿಗಳವರೆಗಿನ ಬಂಡವಾಳ ಹೂಡಿಕೆಗೆ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಸ್ಟಾರ್ಟಪ್ಗಳ ವ್ಯಾಖ್ಯಾನವನ್ನು ಕೇಂದ್ರ ಸರ್ಕಾರ ಸಡಿಲ ಮಾಡಿದೆ. 25 ಕೋಟಿ ರೂಪಾಯಿಗಳವರೆಗಿನ ಬಂಡವಾಳದ ಹೂಡಿಕೆಗೆ ತೆರಿಗೆ ವಿನಾಯಿತಿ ಪಡೆಯುವ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದು, ಇದು ಹೊಸದಾಗಿ ಉದ್ಯಮವನ್ನು ಯಾರು ಪ್ರಾರಂಭ ಮಾಡ್ತಾರೋ ಅವರ ಪಾಲಿಗೆ ತುಂಬ ನೆಮ್ಮದಿಯ ನಿಟ್ಟುಸಿರನ್ನು ಬಿಡೋದಕ್ಕೆ ಕಾರಣ ಆಗಿದೆ. ಈ ಹೊಸ ತೆರಿಗೆ ವಿನಾಯಿತಿ ಪಡೆಯೋದಕ್ಕೆ ಬಯಸುವಂತಹ ಹೊಸ ಉದ್ಯಮಗಳು ಸಾರಿಗೆ ವಾಹನಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಹೂಡಿಕೆಯನ್ನು ಮಾಡ್ಬೋದಾಗಿದೆ. ಇವುಗಳು DPIITಯಿಂದ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಮಾನ್ಯತೆ ಪಡೆದ ಹೊಸ ಉದ್ಯಮಗಳಿಗೆ, ನವೋದ್ಯಮಗಳಿಗೆ ತೆರಿಗೆ ವಿನಾಯಿತಿಗೆ ಅರ್ಹ ಆಗ್ತವೆ ಅಂತ ತಿಳಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಪಾಕಿಸ್ತಾನದ ಆರ್ಥಿಕ ಸಂಕಷ್ಟವನ್ನು ನಿವಾರಿಸಲು ಯಾವ ಪ್ರಾಣಿಯನ್ನು ಚೀನಾಕ್ಕೆ ರಫ್ತು ಮಾಡಲಾಗಿದೆ ಅಥವಾ ಮಾಡಲಾಯಿತು ಅನ್ನುವಂಥದ್ದು ಮಾಡಲಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ. ಅದು ಕತ್ತೆಗಳು. ಯಾಕೆಂದರೆ ಪಾಕಿಸ್ತಾನದಲ್ಲಿರುವಂತಹ ಜನಗಳೇ ಒಂದು ರೀತಿಯಲ್ಲಿ ಕತ್ತೆಗಳು. ಅದಕ್ಕೆ ಜನಗಳು ಅನ್ನೋದಕ್ಕಿಂತ ಪಾಕಿಸ್ತಾನದ ಸರ್ಕಾರ ಮತ್ತು ರಾಜಕೀಯ ಮುತ್ಸದ್ದಿಗಳು ಒಂದು ರೀತಿ ಕತ್ತೆಗಳ ಥರನೇ. ಹಾಗಾಗಿ ಅವರಲ್ಲಿ ಬರೋ ಆಲೋಚನೆಗಳು ಕೂಡ ಕತ್ತೆಗಳನ್ನು ರಫ್ತು ಮಾಡುವಂಥದ್ದೇ. ಜಗತ್ತಿನಲ್ಲಿ ಅತಿ ಹೆಚ್ಚು ಕತ್ತೆಗಳನ್ನು ಹೊಂದಿರುವಂತಹ ರಾಷ್ಟ್ರ ಪಾಕಿಸ್ತಾನ. ಸುಮಾರು 50 ಲಕ್ಷ ಕತ್ತೆಗಳು ಈ ದೇಶದಲ್ಲಿ ಇದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. 80,000 ಕತ್ತೆಗಳನ್ನು ಚೀನಾಗೆ ರಫ್ತು ಮಾಡುವ ಮೂಲಕ ತನ್ನ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳುವಂತಹ ಉದ್ದೇಶವನ್ನು ಪಾಕಿಸ್ತಾನ ರಾಷ್ಟ್ರ ಹೊಂದಿದೆ. ಈ ಅತಿ ಹೆಚ್ಚು ಕತ್ತೆಗಳನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಚೀನಾ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಕತ್ತೆಗಳ ರಫ್ತು ಹೆಚ್ಚಿಸೋದಕ್ಕೆ ಪಾಕಿಸ್ತಾನ ಸರ್ಕಾರ ಕತ್ತೆಗಳ ಫಾರ್ಮನ್ನು ಕೂಡ ಆರಂಭಿಸೋದಕ್ಕೆ ಆದ್ಯತೆಯನ್ನು ನೀಡ್ತಾ ಇದೆ. ವಿದೇಶಿ ಕಂಪನಿಗಳ ಸಹಭಾಗಿತ್ವದಲ್ಲಿ ದೆರಾ ಇಸ್ಮಾಯಿಲ್ ಖಾನ್ ಮತ್ತು ಮೆನ್ಸೆಹ್ರಾನಲ್ಲಿ ಕತ್ತೆಗಳ ಫಾರ್ಮ್ಗಳನ್ನು ಆರಂಭಿಸುವ ಉದ್ದೇಶವನ್ನು ಕೂಡ ಹೊಂದಿದೆ ಅಂತ ಪಾಕಿಸ್ತಾನ ತಿಳಿಸಿದೆ. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ವರ್ಷಕ್ಕೆ 6,000 ರು ನೀಡುವ ಪ್ರಧಾನಮಂತ್ರಿಯವರ ಯೋಜನೆ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಆ ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆಯಾಗಿದೆ. ಪ್ರಧಾನಮಂತ್ರಿಯವರ ಈ ಯೋಜನೆಯಲ್ಲಿ ಮೊದಲ ಕಂತು 2,000 ರೂಪಾಯಿಗಳನ್ನು ನೀಡ್ತಾರೆ. ಅಂದರೆ ವರ್ಷಕ್ಕೆ 6,000 ಅಂದರೆ 4 ತಿಂಗಳಿಗೆ ಒಂದು ಸಾರಿ 2,000 ನೀಡುವಂತಹದ್ದಾಗಿದೆ. ಪಡೆಯುವ ರೈತರಿಗೆ, ಅಂದರೆ ಮೊದಲನೇ ಬಾರಿಗೆ ಪಡೆಯುವಂತಹ ರೈತರಿಗೆ ಆಧಾರ್ ಕಾರ್ಡ್ ಇರಲೇಬೇಕು ಅನ್ನುವಂತಹ ಕಂಡೀಷನ್ ಇಲ್ಲ. ಆದರೆ 2ನೇ ಕಂತು ಪಡೆಯುವಾಗ ಮಾತ್ರ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು ಅನ್ನೋದನ್ನು ತಿಳಿಸುತ್ತೆ. 5 ಎಕರೆ ಅಥವಾ 2 ಹೆಕ್ಟೇರ್ ಜಮೀನನ್ನು ಹೊಂದಿರುವಂತಹ ಸುಮಾರು 12 ಕೋಟಿ ರೈತರಿಗೆ ವರ್ಷಕ್ಕೆ 6,000 ಧನ ಸಹಾಯ ನೀಡುವಂತಹ ಒಂದು ಯೋಜನೆ ಇದಾಗಿದೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ರವರು ಮಧ್ಯಂತರ ಬಜೆಟ್ನಲ್ಲಿ 2019ರ ಮಧ್ಯಂತರ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡ್ತಾರೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಪಾಕಿಸ್ತಾನದ ವಶದಲ್ಲಿರುವ ಭಾರತದ ನೌಕಾಪಡೆಯ ಮಾಜಿ ಅಧಿಕಾರಿ ಯಾರು ಅಂತ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದ್ದರು ಅವರು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲೂ ಕೂಡ ಈ ಕೇಸು ಹೋಗಿದೆ ಈಗಾಗಲೇ. ಅವರು ಯಾರು ಅಂದರೆ ಕುಲ್ಭೂಷಣ್ ಜಾಧವ್ ಅವರಾಗಿದ್ದಾರೆ. ಇವರು ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸಂಚು ರೂಪಿಸಿದ ಆರೋಪದ ಮೇಲೆ ಜಾಧವ್ರನ್ನು ಬಂಧಿಸಲಾಗಿತ್ತು. ದೇಶದಲ್ಲಿ ಗೂಢಾಚಾರಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಕಾರಣವನ್ನು ನೀಡಿ ಅವರನ್ನು ಬಂಧಿಸಲಾಯಿತು. ಇದನ್ನು ಫೆಬ್ರವರಿ 19ನೇ ತಾರೀಕು ICJನಲ್ಲಿ ಇದು ವಿಚಾರಣೆ ಕೂಡ ನಡೆಯಿತು. ದೇಶದ ಮಿಲಿಟರಿ ಕೋರ್ಟ್ನಿಂದ ಗಲ್ಲು ಶಿಕ್ಷೆಗೆ ಒಳಗಾಗಿರುವಂತಹ ಭಾರತದ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲ್ಭೂಷಣ್ ಜಾಧವ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಎಲ್ಲ ಸಾಕ್ಷ್ಯಗಳನ್ನ ಸಲ್ಲಿಸಲಾಗುತ್ತೆ, ನಾವೆಲ್ಲವನ್ನು ಸಲ್ಲಿಸ್ತೀವಿ
ಅಂತ ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೆಹಮೂದ್ ಕುರೇಶಿ 2019 ಫೆಬ್ರವರಿ 8ರಂದು ಹೇಳಿಕೆಯನ್ನು ನೀಡ್ತಾರೆ. ಅದೇ ರೀತಿ ಭಾರತವೂ ಕೂಡ ಅವರ ಪರವಾಗಿ ವಾದಿಸೋದಕ್ಕೆ ಬಹಳಷ್ಟು ಸಿದ್ಧತೆಗಳನ್ನು ನಡೆಸ್ಕೊಂಡಿತ್ತು. ಮುಂದಿನ ಪ್ರಶ್ನೆಗಳು ನಾವು ನೋಡೋದಾದರೆ, ಯಾವ ಕೋರ್ಟ್ನಲ್ಲಿ ಇಂದಿಗೆ 3ನೇ ಅಧಿಕೃತ ಭಾಷಾ ಸ್ಥಾನಮಾನ ದೊರೆಯಿತು ಅನ್ನುವಂಥದ್ದು? ಅದು ಭಾರತದ ಕೋರ್ಟ್ ಅಲ್ಲ, ಅದು ಅಬುಧಾಬಿ ಕೋರ್ಟ್. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ UAEನಲ್ಲಿ 30% ಜನ ಭಾರತೀಯರೇ ಇದ್ದಾರೆ. ಕಾನೂನು ವಹಿವಾಟುಗಳಲ್ಲಿ ತೊಂದರೆಗಳು ಉಂಟಾಗ್ತಿದ್ದಂತಹ ಹಿನ್ನೆಲೆಯಲ್ಲಿ ಭಾರತದ ಮೂಲದ ಕಾರ್ಮಿಕರನ್ನು ಅಥವಾ ಅವರ ಅನುಕೂಲಕ್ಕೋಸ್ಕರ ಸ್ಥಳೀಯ ಸರ್ಕಾರ ಅಬುಧಾಬಿ ಕೋರ್ಟ್ಗಳಲ್ಲಿ ಇಂದಿಗೆ 3ನೇ ಅಧಿಕೃತ ಭಾಷಾ ಸ್ಥಾನಮಾನವನ್ನು ಕೊಡುವುದರ ಮೂಲಕ ತ್ರಿಭಾಷಾ ಸೂತ್ರವನ್ನು ಜಾರಿಗೊಳಿಸಿದೆ. ಅದರ ಜೊತೆಗೆ ಅಬುಧಾಬಿ ಕೋರ್ಟ್ಗಳಲ್ಲಿ ಇಂಗ್ಲೀಷ್ಗೂ 2ನೇ ಅಧಿಕೃತ ಭಾಷಾ ಸ್ಥಾನಮಾನವನ್ನು ಕೊಡೋದ್ರ ಮೂಲಕ ದ್ವಿಭಾಷಾ ನೀತಿಯನ್ನು ಕೂಡ ಅಲ್ಲಿ ಜಾರಿಗೊಳಿಸಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ICC ಮಹಿಳಾ ಏಕದಿನ ಬ್ಯಾಟರ್ಗಳ ರ್ಯಾಂಕ್ನಲ್ಲಿ ಪಟ್ಟಿಯಲ್ಲಿರುವ ಭಾರತದ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅನ್ನುವಂಥದ್ದು ಪ್ರಶ್ನೆ. ಸ್ಮೃತಿ ಮಂದನ. ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂದನ ಅವರು. ಇವರು ICC ಮಹಿಳಾ ಏಕದಿನ ಬ್ಯಾಟರ್ಗಳ ರ್ಯಾಂಕ್ನ ಪಟ್ಟಿಗಳಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ಏರಿರುವಂಥವರು. ಇನ್ನು ಪುರುಷರಲ್ಲಿ ನೋಡೋದಾದರೆ ವಿರಾಟ್ ಕೊಹ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿಯಲ್ಲಿ ಶತಕ ಹಾಗೂ 90 ರನ್ ಬಾರಿಸಿದಂತಹ ಸ್ಮೃತಿ 3 ಸ್ಥಾನಗಳ ಏರಿಕೆ ಕಂಡು ಅಗ್ರಸ್ಥಾನವನ್ನು ಪಡೆದರು. ಆಸ್ಟ್ರೇಲಿಯಾದ LIC ಪೆರ್ರಿ, ಮೆಗ್ ಲ್ಯಾನಿಂಗ್ ಕ್ರಮವಾಗಿ 2 ಹಾಗೂ 3ನೇ ಸ್ಥಾನದಲ್ಲಿ ಉಳ್ಕೊಂಡಿದ್ದಾರೆ. ಅಮೆರಿಕದ ಇತಿಹಾಸದಲ್ಲೇ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಅಮೆರಿಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಸಂಸತ್ ಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸಿದವರು ಯಾರು ಅನ್ನುವಂಥದ್ದು? ಅವರು ಜಾನ್ ಡೇವಿಡ್ ಡಿಂಗಲ್ರವರಾಗಿದ್ದಾರೆ. ಜಾನ್ ಡೇವಿಡ್ ಡಿಂಗಲ್ರವರು 1955 ಡಿಸೆಂಬರ್ 13ರಂದು ಅವರು ಮೊದಲನೇ ಬಾರಿಗೆ ಜನಪ್ರತಿನಿಧಿಯಾಗಿ ಆಯ್ಕೆಯಾದರಂತೆ. ನಂತರ 59 ವರ್ಷಗಳ ಕಾಲ ಸಂಸತ್ ಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಮೆರಿಕ ದೇಶದ 11 ಅಧ್ಯಕ್ಷರ ಜೊತೆ ಇವರು ಕೆಲಸ ಮಾಡಿರುವಂತಹ ಅನುಭವ ಇವರಿಗಿದೆ. ಜಾನ್ ಡೇವಿಡ್ ಡಿಂಗಲ್ರವರು 2015ರಲ್ಲಿ ತಾವು ರಾಜಕೀಯ ನಿವೃತ್ತಿಯನ್ನು ಘೋಷಿಸ್ಕೊಂಡ್ರು ಅಥವಾ ಪಡ್ಕೊಂಡ್ರಾಗುತ್ತೆ. ಮಿಚಿಗನ್ನ 12ನೇ ಕಾಂಗ್ರೆಸ್ನಲ್ಲಿ ಜಿಲ್ಲೆಯ ಪ್ರತಿನಿಧಿಯಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದವರು. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಏಷ್ಯಾ LPG ಶೃಂಗಸಭೆ 2019ರ ಧ್ಯೇಯವಾಕ್ಯ ಏನಾಗಿತ್ತು ಅನ್ನುವಂಥದ್ದು ಪ್ರಶ್ನೆ. LPG ಎನರ್ಜಿ ಫಾರ್ ಲೈಫ್ ಅನ್ನುವುದು 2019ರ ಏಷ್ಯಾ LPG ಶೃಂಗಸಭೆಯ ಧ್ಯೇಯವಾಕ್ಯವಾಗಿತ್ತು. ಈ ಶೃಂಗಸಭೆಯನ್ನು ವಿಶ್ವ LPG ಅಸೋಸಿಯೇಷನ್ ಹಾಗೂ ಭಾರತದ ಪ್ರಮುಖ ಅನಿಲ ಸರಬರಾಜು ಕಂಪನಿಗಳಾದಂತಹ ಇಂಡಿಯನ್ ಆಯಿಲ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಭಾರತ್ ಪೆಟ್ರೋಲಿಯಂಗಳ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಳೆದ 5 ವರ್ಷಗಳಲ್ಲಿ LPG ಆಮದು 12.5% ಹೆಚ್ಚಾಗಿದ್ದು 2018-19ರಲ್ಲಿ 13 ಮಿಲಿಯನ್ ಟನ್ಗಳಷ್ಟಾಗಿದೆ. ಚೀನಾ ಈಗ ಮೊದಲನೇ ಸ್ಥಾನದಲ್ಲಿರೋದು. ಭಾರತವು ಅಡುಗೆ ಅನಿಲವನ್ನು ಹೆಚ್ಚಾಗಿ ಸೌದಿ ಅರೇಬಿಯಾ, ಕತಾರ್, UAE, ಕುವೈತ್ ಮತ್ತು ಇರಾನ್ನಿಂದ ಆಮದು ಮಾಡಿಕೊಳ್ತಾ ಇದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಮಿತ್ರರೇ. 2ನೇ ಅತಿ ದೊಡ್ಡ ಕಚ್ಚಾ ಉಕ್ಕು ಉತ್ಪಾದನೆಯ ದೇಶ ಯಾವುದು? ಆ ದೇಶ ಭಾರತ ದೇಶವಾಗಿದೆ. ವಿಶ್ವ ಸ್ಟೀಲ್ ಅಸೋಸಿಯೇಷನ್ ಸಮೀಕ್ಷೆಯ ಪ್ರಕಾರ ವಿಶ್ವದ 2ನೇ ಅತಿ ದೊಡ್ಡ ಕಚ್ಚಾ ಉಕ್ಕು ಉತ್ಪಾದನೆಯ ದೇಶ ಭಾರತ ದೇಶವಾಗಿದೆ. ಈ ಮೂಲಕ ಮೊದಲು ಜಪಾನ್ ದೇಶ ಆ ಸ್ಥಾನದಲ್ಲಿತ್ತು. ಹಾಗಾಗಿ ಈ ಮೂಲಕ ಜಪಾನ್ ದೇಶವನ್ನು ಹಿಂದೆ ಹಾಕಿ 2ನೇ ಸ್ಥಾನಕ್ಕೆ ತನ್ನ ಗುರಿಯನ್ನು ಮುಟ್ಟಿದೆ. ಕಚ್ಚಾ ಉಕ್ಕು ಉತ್ಪಾದನೆಯಲ್ಲಿ ಚೀನಾ ಮೊದಲನೇ ಸ್ಥಾನದಲ್ಲಿ ಇರುವಂತಹ ದೇಶ ಆಗಿದೆ. ಒಟ್ಟು ಉತ್ಪಾದನೆ 51ಕ್ಕಿಂತಲೂ ಹೆಚ್ಚಿನ ಪಾಲನ್ನು ಭಾರತ ಉತ್ಪಾದನೆ ಮಾಡುತ್ತೆ. 2017-18ರಲ್ಲಿ ಚೀನಾದ ಕಚ್ಚಾ ಉಕ್ಕು ಉತ್ಪಾದನೆ 6.8 ಹೆಚ್ಚಳದೊಂದಿಗೆ 928.3 ದಶಲಕ್ಷ ಟನ್ ಉಕ್ಕು ಉತ್ಪಾದನೆ ಆಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಭಾರತ ಚುನಾವಣಾ ಆಯೋಗವು ಕರ್ನಾಟಕ ರಾಜ್ಯಕ್ಕೆ ನೀಡಿದ ಪ್ರಶಸ್ತಿ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಅದು ರಾಷ್ಟ್ರ ಪ್ರಶಸ್ತಿಯನ್ನು ನೀಡುತ್ತೆ ಕರ್ನಾಟಕ ರಾಜ್ಯಕ್ಕೆ. ಕಾರಣ ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ 2018ರ ವಿಧಾನಸಭಾ ಚುನಾವಣೆ ಮೇ ತಿಂಗಳಲ್ಲಿ ನಡೆಯುತ್ತೆ. ಈ ವೇಳೆ ಕರ್ನಾಟಕ ಸರ್ಕಾರ
ಹಮ್ಮಿಕೊಂಡಿದ್ದಂತಹ ಮತದಾರರ ಜಾಗೃತಿ ಕಾರ್ಯಕ್ರಮಗಳು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಕಂಡುಬಂದವು. ಈ ಹಿನ್ನೆಲೆಯಲ್ಲಿ 2019 ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ಈ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯಕ್ಕೆ ನೀಡಲಾಯಿತು. ಕರ್ನಾಟಕ ರಾಜ್ಯಕ್ಕೆ ಭಾರತ ಚುನಾವಣಾ ಆಯೋಗ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿತು. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಮುದ್ರಿತ ಆಧ್ಯಾತ್ಮಿಕ ಗ್ರಂಥ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಅದೇ ಭಗವದ್ಗೀತೆ. ನವದೆಹಲಿಯಲ್ಲಿ ಕಂಡುಬರುವ ಇಸ್ಕಾನ್ ದೇಗುಲ ಸಂಕೀರ್ಣದಲ್ಲಿ ಇದನ್ನು ಇಡಲಾಗಿದೆ. ಸುಮಾರು 670 ಪುಟಗಳ ಮತ್ತು 800 kg ತೂಕ ಹೊಂದಿರುವಂತಹ ಬೃಹತ್ ಭಗವದ್ಗೀತೆ ಇದು. ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನಾವರಣಗೊಳಿಸಿದರು. ಇದು ಸುಮಾರು 9.18 ಅಡಿ ಉದ್ದವಾಗಿದ್ದು 6.5 ಅಡಿ ಅಗಲವಾಗಿದೆ. ಇದನ್ನು ಇಟಲಿಯ ಮಿಲಾನ್ನಲ್ಲಿ ಮುದ್ರಣ ಮಾಡಿಸಲಾಗಿದೆ. ಇದರ ರಚನೆಗೆ ತಗಲಿದಂತಹ ವೆಚ್ಚ 1.5 ಕೋಟಿ ರೂಪಾಯಿಗಳಾಗಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ 73ನೇ ರಾಷ್ಟ್ರವಾಗಿ ಸಹಿ ಹಾಕಿದಂತಹ ರಾಷ್ಟ್ರ ಯಾವುದು ಅಂತ. ಅದು ಸೌದಿ ಅರೇಬಿಯಾ ರಾಷ್ಟ್ರವಾಗಿದೆ. ಇದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದು ಒಕ್ಕೂಟ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ಮಾತ್ರ ಭಾರತದ ಗುರುಗ್ರಾಮದಲ್ಲಿದೆ. ಇದರ ಮುಖ್ಯಸ್ಥರು ಉಪೇಂದ್ರ ತ್ರಿಪಾಠಿ ಹಾಗೂ ಇದರ ಉದ್ದೇಶ ಶುದ್ಧ ಶಕ್ತಿ, ಸುಸ್ಥಿರ ಪರಿಸರ, ಸಾರ್ವಜನಿಕ ಸಾರಿಗೆ ಮತ್ತು ಹವಾಮಾನವನ್ನು ಬೆಂಬಲಿಸುವುದಕ್ಕೋಸ್ಕರ ಜಗತ್ತಿನ ರಾಷ್ಟ್ರಗಳನ್ನು ಒಗ್ಗೂಡಿಸುವುದಾಗಿದೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಭಾರತವು ಯಾವ ಸುಂಕವನ್ನು ಚೀನಾದ ಉತ್ಪನ್ನಗಳ ಮೇಲೆ ವಿಧಿಸಿತು ಅನ್ನುವಂಥದ್ದು ಪ್ರಶ್ನೆ. ಅದು ಆಂಟಿ ಡಂಪಿಂಗ್ ಸುಂಕವಾಗಿದೆ. ಏನು ಈ ಆಂಟಿ ಡಂಪಿಂಗ್? ಅಗ್ಗದ ವಸ್ತುಗಳ ಆಮದುಗಳ ಹಾವಳಿಯಿಂದ ದೇಶದ ವ್ಯಾಪಾರಿಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ಚೀನಾದ ಬಹಳಷ್ಟು ವಸ್ತುಗಳು ಭಾರತದ ಆರ್ಥಿಕತೆಯನ್ನು ನಶಿಸುವುದಕ್ಕೆ ಕಾರಣ ಆಗಿದೆ. ಹಾಗಾಗಿ ಭಾಳ ಸಂದರ್ಭಗಳಲ್ಲಿ ನಾವು ಹೇಳ್ತೀವಿ, ಚೀನಾದ ವಸ್ತುಗಳನ್ನು ಕೊಂಡುಕೊಳ್ಳೋದನ್ನು ನಿಲ್ಲಿಸಿ ಭಾರತದ ವಸ್ತುಗಳನ್ನು ಕೊಂಡುಕೊಂಡ್ರೆ ನಮ್ಮ ಆರ್ಥಿಕತೆಯನ್ನು ನಾವು ಹೆಚ್ಚಿಸ್ತೀವಿ ಅನ್ನೋದನ್ನು ಭಾಳ ಸಾರಿ ಹೇಳ್ತಾನೆ ಇರ್ತೀವಿ. ಹಾಗಾಗಿ ಭಾರತ ಚೀನಾದ ಉತ್ಪನ್ನಗಳ ಮೇಲೆ ಸುಂಕವನ್ನು ವಿಧಿಸಿದೆ. ಇದು ಜನವರಿ ಅಂತ್ಯದ ವೇಳೆಗೆ ಚೀನಾದ 99 ಉತ್ಪನ್ನಗಳನ್ನು ಈ ಸುಂಕದ ಅಡಿಯಲ್ಲಿ ತರಲಾಗಿದೆ. ವಿಶೇಷ ಸುಂಕ ತೆರಬೇಕಾದಂತಹ ಚೀನಾ ಉತ್ಪನ್ನಗಳಲ್ಲಿ ಕೆಮಿಕಲ್ಸ್ ಮತ್ತು ಪೆಟ್ರೋಕೆಮಿಕಲ್ಸ್, ಫೈಬರ್ ಮತ್ತು ಯಾರ್ನ್, ಮೆಷಿನರಿ ಸಾಧನಗಳು, ಔಷಧ, ರಬ್ಬರ್ ಮತ್ತು ಉಕ್ಕಿನ ಸಾಧನಗಳು ಕೂಡ ಇದರಲ್ಲಿ ಸೇರಿಕೊಂಡಿವೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದರೆ ವಿಶ್ವ ವ್ಯಾಪಾರ ಒಕ್ಕೂಟದ ಒಪ್ಪಂದದ ಪ್ರಕಾರ ಯಾವುದೇ ದೇಶ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಆಂಟಿ ಡಂಪಿಂಗ್ ಸುಂಕವನ್ನು ಆಮದು ಉತ್ಪನ್ನಗಳ ಮೇಲೆ ನ್ಯಾಯಬದ್ಧವಾಗಿ ವಿಧಿಸಬೇಕು ಅಥವಾ ವಿಧಿಸಬಹುದು, ಅದು ಅವರಿಗೆ ಬಿಟ್ಟಿರುವಂಥದ್ದು ಅಂತ ಇದರಲ್ಲಿ ತಿಳಿಸಿದೆ. ಹಾಗಾಗಿ ಆಂಟಿ ಡಂಪಿಂಗ್ ಸುಂಕವನ್ನು ಹಾಕೋದ್ರಿಂದ ಚೀನಾದ ವಸ್ತುಗಳು ನಮ್ಮ ದೇಶಕ್ಕೆ ಸುಲಭವಾಗಿ ತಲುಪಿ ನಮ್ಮ ಆರ್ಥಿಕತೆಯನ್ನು ದುರ್ಬಲಗೊಳಿಸುವುದನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಈ ಚಿಂತನೆಯನ್ನು ಭಾರತ ಸರ್ಕಾರ ಮಾಡಿದೆ. ಶ್ರೀಲಂಕಾದಲ್ಲಿ ಮರಣದಂಡನೆ ಶಿಕ್ಷೆ ಮರುಜಾರಿ ಮಾಡಿದವರು ಯಾರು ಅಂತ. ಶ್ರೀಲಂಕಾದಲ್ಲಿ ಸುಮಾರು ವರ್ಷಗಳ ಹಿಂದೆಯೇ ಮರಣದಂಡನೆ ಶಿಕ್ಷೆಯನ್ನು ನಿಲ್ಲಿಸಲಾಗಿತ್ತು. ಅದನ್ನು ಮರುಜಾರಿ ಮಾಡಿದವರು ಮೈತ್ರಿಪಾಲ ಸಿರಿಸೇನಾರವರಾಗಿದ್ದಾರೆ. ಶ್ರೀಲಂಕಾದಲ್ಲಿ 42 ವರ್ಷಗಳ ಬಳಿಕ ಮರಣದಂಡನೆ ಶಿಕ್ಷೆ ಮರುಜಾರಿ ಆಗಿದೆ. ಈ ನಿರ್ಧಾರವನ್ನು 2 ತಿಂಗಳಲ್ಲಿ ಜಾರಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. 1976ರಲ್ಲಿ ಮರಣದಂಡನೆ ಶಿಕ್ಷೆ ನೀಡುವುದನ್ನು ಸ್ಥಗಿತಗೊಳಿಸಲಾಗಿತ್ತು. ಶ್ರೀಲಂಕಾದ ಜೈಲು ಆಯುಕ್ತ PNM ಧಾನಾಸಿಂಗೆ ಅವರು ಅಪರಾಧಿಗಳನ್ನು ಗಲ್ಲಿಗೇರಿಸಲು 2 ನೇಮಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತಕ್ಕೆ ಭೇಟಿ ನೀಡಿ ಹಠಾತ್ ಆಗಿ ನಿಧನ ಹೊಂದಿದ ಕ್ರಿಪ್ಟೋ ಕರೆನ್ಸಿ CEO ಯಾರು ಅನ್ನೋಂಥದ್ದು ಪ್ರಶ್ನೆ. ಇದು ತುಂಬ ಮುಖ್ಯವಾದದ್ದು ಅನಿಸುತ್ತೆ. ಗೆರಾಲ್ಡ್ ಕೋಟನ್ ರವರಾಗಿದ್ದಾರೆ. ಇಲ್ಲಿ ಕೆನಡಾದ ಕ್ರಿಪ್ಟೋ ಕರೆನ್ಸಿ ವಿನಿಮಯ ಕೇಂದ್ರದ CEO ಹಠಾತ್ ನಿಧನದಿಂದಾಗಿ ಸಂಸ್ಥೆಯ ಗ್ರಾಹಕರಿಗೆ 1750 ಕೋಟಿ ಮರುಪಾವತಿ ಮಾಡುವಂತಹ ಬಿಕ್ಕಟ್ಟು ಎದುರಾಗಿದೆ. ಯಾಕೆ ಅಂತಂದರೆ, ಅದು ಏನು ವಹಿವಾಟನ್ನು ನಡೆಸ್ತಾ ಇತ್ತೋ ಅದರ ಕೋಡ್ ವರ್ಡ್ಗಳೇನಿತ್ತೋ ಅಥವಾ ರಹಸ್ಯ ಸಂಖ್ಯೆಗಳೇನಿತ್ತೋ ಅದು CEO ಗೆರಾಲ್ಡ್ ಕೋಟನ್ ಅವರೊಬ್ಬರಿಗೆ ಮಾತ್ರ ಗೊತ್ತಿತ್ತು. ಹಾಗಾಗಿ ಅದು ತನ್ನ ಗ್ರಾಹಕರಿಗೆ ಮರುಪಾವತಿಸೋದಕ್ಕೆ ತುಂಬ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಇವರು ನಿರ್ಗತಿಕ ಮಕ್ಕಳಿಗೆ ಅನಾಥಾಲಯ ಆರಂಭಿಸೋ ಉದ್ದೇಶದಿಂದ ಭಾರತಕ್ಕೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಡಿಸೆಂಬರ್ 9ರಂದು ಕಾಯಿಲೆಗೆ ತುತ್ತಾಗಿ ಹಠಾತ್ ಆಗಿ ಇವರು ಮೃತಪಟ್ಟಿದ್ದರು.
ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಯಾವ ದೇಶದ ಅಧ್ಯಕ್ಷರು ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತದ್ದು? ಅದು ಈಜಿಪ್ಟ್ ದೇಶದ ಅಧ್ಯಕ್ಷರು ಅಬ್ದೆಲ್ ಫತಾಹ್ LCC ಅವರು ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು. 2002ರಲ್ಲಿ ಆಫ್ರಿಕನ್ ಒಕ್ಕೂಟ ರಚನೆ ಆಗುತ್ತೆ. ಅಂದಿನಿಂದ ಇದುವರೆಗೂ ಇದೇ ಮೊದಲ ಬಾರಿಗೆ ಈಜಿಪ್ಟ್ನ ಅಧ್ಯಕ್ಷರೊಬ್ಬರು ಒಕ್ಕೂಟದ ನೇತೃತ್ವವನ್ನು ವಹಿಸ್ಕೊಳ್ತಾ ಇದ್ದಾರೆ. ಆಫ್ರಿಕನ್ ಒಕ್ಕೂಟದಲ್ಲಿ ಸುಮಾರು ಒಟ್ಟು 55 ದೇಶಗಳಿದೆ, ರಾಷ್ಟ್ರಗಳಿದೆ. ಆಫ್ರಿಕಾ ಖಂಡದ ವ್ಯಾಪ್ತಿಯಲ್ಲಿ ಇವೆಲ್ಲವೂ ಬರ್ತವೆ. ಆ ಆಫ್ರಿಕಾ ರಾಷ್ಟ್ರಗಳು ಮತ್ತು ಆಫ್ರಿಕಾ ಜನರ ಮಧ್ಯೆ ಐಕ್ಯತೆಯನ್ನು, ಒಗ್ಗಟ್ಟನ್ನು ಮೂಡಿಸುವಂತಹ ಉದ್ದೇಶದಿಂದ ಅಥವಾ ಮೂಡಿಸುವ ಕೆಲಸ ಅಲ್ಲಿಯ ಒಕ್ಕೂಟದ ಮುಖ್ಯಸ್ಥರ ಕರ್ತವ್ಯ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಸಾಗರದ ಸ್ವಚ್ಛತೆಗಾಗಿ ಭಾರತವು ಯಾವ ರಾಷ್ಟ್ರದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅನ್ನುವಂಥದ್ದು? ಅದು ನಾರ್ವೆ ದೇಶದೊಂದಿಗೆ ಭಾರತ ಒಪ್ಪಂದವನ್ನು ಮಾಡಿಕೊಂಡಿದೆ. ಸಾಗರದ ಸ್ವಚ್ಛತೆಗೋಸ್ಕರ ಭಾರತವು ನಾರ್ವೆ ದೇಶದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇಂಡಿಯಾ ನಾರ್ವೆ ಮರೀನ್ ಪೊಲ್ಯೂಷನ್ ಇನಿಷಿಯೇಟಿವ್ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ನಾರ್ವೆ ವಿದೇಶಾಂಗ ಸಚಿವಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಈ ಒಪ್ಪಂದದಂತೆ ಎರಡೂ ರಾಷ್ಟ್ರಗಳು ಸಮುದ್ರದ ಮಾಲಿನ್ಯ ತಡೆಯೋದಕ್ಕೆ ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಮುಂದಿನ ಪ್ರಶ್ನೆಯನ್ನು ನೋಡಿದ್ರೆ, ಮೊದಲ ಎಂಜಿನ್ ರಹಿತ ರೈಲಿಗೆ ಚಾಲನೆ ನೀಡಿದವರು ಯಾರು? ಸಹಜವಾಗಿ ಈ ಸಮಯದಲ್ಲಿ ಯಾರು ಚಾಲನೆ ನೀಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಅವರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಚಾಲನೆ ನೀಡ್ತಾರೆ. ದೇಶದ ಅತಿ ವೇಗದ ಎಂಜಿನ್ ರಹಿತ ರೈಲು ಅಂದರೆ ಗಂಟೆಗೆ 160 ಕಿಲೋಮೀಟರ್ ವೇಗವನ್ನು ಹೋಗುವಂಥದ್ದು ಅನಿಸ್ಕೊಳ್ಳುವಂಥ ಈ ರೈಲು ದಿಲ್ಲಿ ಮತ್ತು ವಾರಣಾಸಿ ನಡುವೆ ಇರುವಂಥದ್ದು. ಇದು ವಂದೇ ಮಾತರಂ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫೆಬ್ರವರಿ 15ನೇ ತಾರೀಕರಂದು ಹಸಿರು ನಿಶಾನೆಯನ್ನು ತೋರಿಸಿದ್ರು. ನವದೆಹಲಿ ರೈಲು ನಿಲ್ದಾಣದಲ್ಲಿ ಈ ಸಮಾರಂಭ ನಡೀತು. ಉದ್ಘಾಟನಾ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ರವರು ಯಾತ್ರೆಯನ್ನು ಕೈಗೊಂಡು ಸಂಚಾರವನ್ನು ಮಾಡಿದ್ರು. ದೇಶಿ ನಿರ್ಮಿತ 16 ಬೋಗಿಗಳನ್ನು ಒಳಗೊಂಡಿದ್ದು 1128 ಪ್ರಯಾಣಿಕರ ಸಾಮರ್ಥ್ಯವನ್ನು ಈ ಎಂಜಿನ್ ರಹಿತ ರೈಲು ಒಳಗೊಂಡಿದೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ನೀರಿನ ನಿರ್ವಹಣೆಗಾಗಿ ಭಾರತವು ಯಾವ ಒಪ್ಪಂದಕ್ಕೆ ಸಹಿ ಹಾಕಿದೆ ಅನ್ನುವಂಥದ್ದು ಪ್ರಶ್ನೆ. ಹಾರಿಜಾನ್ 2020 ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ. ಐರೋಪ್ಯ ಒಕ್ಕೂಟ ಮತ್ತು ಭಾರತ ಜಲ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ 7 ಸಂಶೋಧನಾ ಯೋಜನೆಗಳನ್ನು ಜಂಟಿಯಾಗಿ ಕೈಗೆತ್ತಿಕೊಂಡು ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಬಂಧ ಹಾರಿಜಾನ್ 2020 ಎಂಬ ಸಹಕಾರ ಒಪ್ಪಂದಕ್ಕೆ ಸಹಿ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಕುಡಿಯುವ ನೀರಿನ ಗುಣಮಟ್ಟದ ಹೆಚ್ಚಳ ಮಾಡಬೇಕಾಗಿದೆ. ಜೊತೆಗೆ ಕೊಳಚೆ ನೀರಿನ ಶುದ್ಧೀಕರಣ ಆಗಬೇಕಾಗಿದೆ. ಮರುಬಳಕೆಯ ಸಾಧ್ಯತೆಗಳು ಜಾಸ್ತಿ ಇದೆ. ಕೊಳಚೆ ನೀರಿನ ಸಮರ್ಥ ನಿರ್ವಹಣೆಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಈ ಸಹಕಾರದ ಪ್ರಮುಖ ಉದ್ದೇಶ ಆಗಿದೆ ಅಂತ ಎರಡೂ ರಾಷ್ಟ್ರಗಳು ಜಂಟಿ ಘೋಷಣೆಯಲ್ಲಿ ವಿವರಣೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಒಂಬುಡ್ಸ್ಮನ್ ರದ್ದತಿಗೆ ಕಾರಣಗಳೇನು ಅನ್ನುವಂಥದ್ದು. ಒಂಬುಡ್ಸ್ಮನ್ ಅನ್ನುವಂತಹ ಪದ್ಧತಿ ಇತ್ತು, ಅದನ್ನು ರದ್ದತಿ ಮಾಡಿದ್ರು. ಕಾರಣ ಏನಂದರೆ ಆದಾಯ ತೆರಿಗೆ ಹಾಗೂ ಪರೋಕ್ಷ ತೆರಿಗೆ ಪ್ರಕರಣಗಳನ್ನು ವಿಚಾರಿಸ್ತಿದ್ದಂಥದ್ದು ಒಂಬುಡ್ಸ್ಮನ್ ಪದ್ಧತಿಯದು. ಅದನ್ನು ರದ್ದುಪಡಿಸೋದಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿತು. ಕಾರಣ ಏನಂದರೆ ಆದಾಯ ತೆರಿಗೆ ಪ್ರಕರಣ ವಿಚಾರಣೆಗಳಿಗೆ 2003ರಲ್ಲಿ ಇದನ್ನು ರಚನೆ ಮಾಡಲಾಗಿತ್ತು. ಆದರೆ ಒಂಬುಡ್ಸ್ಮನ್ಗೆ ಬರ್ತಾ ಇದ್ದಂತಹ ಪ್ರಕರಣಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು. ಅದು ಬೆರಳೆಣಿಕೆಯಷ್ಟು ಇಳಿದಿದ್ದು ಅದರ ರದ್ದತಿಗೆ ಕಾರಣ ಆಯಿತು. ಮತ್ತು ತೆರಿಗೆ ಕುಂದುಕೊರತೆಗಳನ್ನು ಪರಿಹರಿಸೋದಕ್ಕೆ ಅದು ವಿಫಲವಾಗಿರುವುದು ಒಂಬುಡ್ಸ್ಮನ್ ಪದ್ಧತಿಗೆ ಅಥವಾ ಪದ್ಧತಿಯ ರದ್ದತಿಗೆ ಅದು ಕಾರಣ ಆಗಿದೆ. ಕುಂದುಕೊರತೆಗಳ ನಿವಾರಣೆಗೆ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವಿಯನ್ಸ್ ರೆಡ್ರೆಸ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇರೋದು. ಜೊತೆಗೆ ಸೇವಾ ಕೇಂದ್ರಗಳಿಗೆ ಸಾರ್ವಜನಿಕರು ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇರೋದ್ರಿಂದ ಒಂಬುಡ್ಸ್ಮನ್ ರದ್ದತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮತ್ತು ಒಂಬುಡ್ಸ್ಮನ್ ಪದ್ಧತಿಯನ್ನು ರದ್ದತಿ ಮಾಡಲಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಮಿದುಳಿನ ಸಂಕೇತಗಳನ್ನು ಮಾತಿನ ರೂಪಕ್ಕಿಳಿಸುವ ವ್ಯವಸ್ಥೆಯನ್ನು ಯಾವ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಅದು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ ಅನ್ನುವಂಥದ್ದು. ಅಮಿಯೋಟ್ರಾಫಿಕ್ ಲ್ಯಾಟರಲ್ ಸ್ಕ್ಲೆರೋಸಿಸ್, ಅಮಿಯೋಟ್ರಾಫಿಕ್ ಲ್ಯಾಟರಲ್
ಸ್ಕೊಲೊರೋಸಿನ್ ಅನ್ನುವಂಥದ್ದು ALS ಅಥವಾ ಪಾರ್ಶ್ವವಾಯುವಿನಿಂದ ಧ್ವನಿಯನ್ನು ಕಳೆದುಕೊಂಡ ಬಾಹ್ಯ ಪ್ರಪಂಚದೊಂದಿಗೆ ಪರಿಣಾಮಕಾರಿಯಾಗಿ ಸಂಪರ್ಕ ಮಾಡೋಕ್ಕಾಗದೇ ಇರುವಂತಹ ಅನಾನುಕೂಲತೆಯನ್ನು ಎದುರಿಸ್ತಿರುವವರಿಗೆ ಇದರಿಂದ ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ ಅಂತ ಹೇಳಿದ್ದಾರೆ. ನೂತನ ವ್ಯವಸ್ಥೆಯಲ್ಲಿರುವ ಕೃತಕ ಬುದ್ಧಿಮತ್ತೆ ಹಾಗೂ ಭಾಷಣ ಸಂಶ್ಲೇಷಣಾ ಉಪಕರಣಗಳು ಮೆದುಳಿನೊಂದಿಗೆ ನೇರವಾಗಿ ಕಂಪ್ಯೂಟರ್ಗಳನ್ನು ಸಂಪರ್ಕ ಸಾಧಿಸುವಂತೆ ಮಾಡ್ತಾ ಇದೆ. ನಂತರ ಮೆದುಳಿನ ಸಂಕೇತಗಳನ್ನು ಗ್ರಹಿಸಿ ಸ್ಪಷ್ಟವಾಗಿ ಅರ್ಥವಾಗುವಂತೆ ಶಬ್ದ ರೂಪಕ್ಕೆ ಇವು ಪರಿವರ್ತನೆ ಮಾಡಿಕೊಳ್ಳುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಇಸ್ರೋ ಉಡಾವಣೆ ಮಾಡಿದ GSAT-31 ಉದ್ದೇಶಗಳು ಏನೇನು ಅನ್ನುವಂಥದ್ದು ಪ್ರಶ್ನೆ. ಫ್ರಾನ್ಸ್ನ ಏರಿಯಾನ್ ಉಡಾವಣಾ ಕೇಂದ್ರದಿಂದ ಯುರೋಪ್ನ ರಾಕೆಟ್ ಒಂದರಲ್ಲಿ ಈ ಉಪಗ್ರಹವನ್ನು ಹಾರಿಬಿಡಲಾಗಿತ್ತು. 42 ನಿಮಿಷಗಳ ಅಂತರದಲ್ಲಿ ಯಶಸ್ವಿಯಾಗಿ ಕಕ್ಷೆಗೆ ಇದು ಸೇರಿಕೊಳ್ತು. ಏರಿಯಾನ್ ರಾಕೆಟ್ ಮೂಲಕ ಯಶಸ್ವಿಯಾಗಿ ಹಾರಿಸಿದ ಭಾರತದ 23ನೇ ಉಪಗ್ರಹ GSAT-31 ಆಗಿದೆ. 2536 kg ತೂಕದ ಈ ಬೃಹತ್ ಉಪಗ್ರಹ ಭಾರತವು ಹಾರಿಬಿಟ್ಟ 40ನೇ ಸಂಪರ್ಕ ಉಪಗ್ರಹ ಆಗಿದೆ. ಇವು ಕ್ಯೂಬ್ಯಾಂಡ್ ಬೀಕನ್ಗಳಾಗಿದ್ದು ಸಮುದ್ರ ಹಾಗೂ ದ್ವೀಪಗಳಲ್ಲೂ ಕೂಡ ಈ ಉಪಗ್ರಹದಿಂದ ಸಂಪರ್ಕ ಸೇವೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಉಪಗ್ರಹದ ನೆರವಿನಿಂದಾಗಿ ATM ಸೇವೆಗಳು, DTH ಸಂಪರ್ಕಗಳು ಇನ್ನಷ್ಟು ಉತ್ತಮಗೊಳ್ಳುತ್ತವೆ. ಇದರಿಂದ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರದ ಮೇಲೆ 2 ವಿಸ್ತಾರವಾದ ತರಂಗದ ಬೀಮ್ಗಳು ಕೂಡ ರವಾನೆ ಆಗ್ತಾ ಇರುತ್ತೆ ಅಂತ ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆಯಲ್ಲಿ ನೋಡೋದಾದರೆ ವಿದೇಶದಲ್ಲಿ ಡೇಟಾ ಸಂಗ್ರಹಕ್ಕೆ ಕಠಿಣ ನಿಯಮ ತೆಗೆದುಕೊಳ್ಳಲು ಕಾರಣಗಳೇನು ಅಂತ. ಡೇಟಾ ಸಂಗ್ರಹಕ್ಕೆ ಕಠಿಣ ನಿಯಮಗಳನ್ನು ತೆಗೆದುಕೊಳ್ಳೇಬೇಕಾಗತ್ತೆ. ಅದರಲ್ಲೂ ಭಾರತದ ಡೇಟಾವನ್ನು ಭಾರತದ ಏಳಿಗೆಗಾಗಿಯೇ ಬಳಸಬೇಕು ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡು ಈ ನೀತಿಯನ್ನು ರೂಪಿಸಲಾಗಿದೆ. ಇದಕ್ಕೆ ರಾಷ್ಟ್ರೀಯ ಕಾಮರ್ಸ್ ನೀತಿ, ಭಾರತದ ಡೇಟಾ ಭಾರತದ ಅಭಿವೃದ್ಧಿಗಾಗಿ ಎನ್ನುವಂತಹ ಶೀರ್ಷಿಕೆಯನ್ನು ಕೂಡ ನೀಡಿದೆ. ಕಾಮರ್ಸ್ ಕರಡು ನೀತಿಯನ್ನು ಪ್ರಕಟಿಸಿರುವ ಕೇಂದ್ರ ಸರ್ಕಾರ ವ್ಯಕ್ತಿಗಳ ಸಮ್ಮತಿ ಪಡೆದೂ ಕೂಡ ಈ ಡೇಟಾಗಳನ್ನು ಇತರ ಕಂಪನಿಗಳಿಗೆ ವರ್ಗಾವಣೆ ಮಾಡೋಂಗಿಲ್ಲ ಅಂತ ಹೇಳಿದೆ. ಇದು ಕಾಮರ್ಸ್ ಮಾತ್ರವಲ್ಲ, ಸಾಮಾಜಿಕ ಮಾಧ್ಯಮಗಳು, ಸರ್ಚ್ ಇಂಜಿನ್ ಸಂಸ್ಥೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಇದು ಡೇಟಾ ಅನ್ನುವಂಥದ್ದು ತೈಲ ಇದ್ದ ಹಾಗೆ, ಅಂದರೆ ಹೋಗ್ಬಿಡುತ್ತೆ ಜಾರ್ಕೊಂಡು ಅನ್ನುವಂಥದ್ದು ಸಾಬೀತಾಗಿರುವಂತಹ ಸಂಗತಿಯಾಗಿದೆ. ಹಾಗಾಗಿ ಅದನ್ನು ಆದಷ್ಟು ರಾಷ್ಟ್ರದ ಒಳಿತಿಗಾಗಿಯೂ ಕೆಲವೊಂದು ಅಂಶಗಳನ್ನು ನಾವು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗಿರುತ್ತೆ. ರೈಗ್ ಕ್ಷುದ್ರ ಗ್ರಹದ ಮೇಲೆ ಯಾವ ನೌಕೆಯನ್ನು ಇಳಿಸಲಾಯಿತು ಅನ್ನೋದು, ಅದು ಹಯಾಬುಸಾ 2 ಅನ್ನುವಂತಹ ನೌಕೆಯನ್ನು ಇಳಿಸಲಾಯಿತು. ಸೌರವ್ಯೂಹದ ಉಗಮ ಹೇಗಾಯಿತು ಎಂಬ ಅಧ್ಯಯನಕ್ಕೆ ಜಪಾನ್ ಹಾರಿಬಿಟ್ಟಿರುವ ಹಯಾಬುಸಾ 2 ನೌಕೆ ಫೆಬ್ರವರಿ 22ರಂದು ಕ್ಷುದ್ರ ಗ್ರಹದ ಮೇಲೆ ಇಳಿದಿದೆ. ಇದರಿಂದ ಜೀವಿಗಳ ಉಗಮ ಹಾಗೂ ಅನಂತ ವಿಶ್ವದ ರಹಸ್ಯ ಮಾಹಿತಿ ದೊರೆಯುವ ವಿಶ್ವಾಸವಿದೆ ಎಂದು ಜಾಕ್ಸ್ ಪ್ರಾಜೆಕ್ಟ್ ಮ್ಯಾನೇಜರ್ ಯುಚಿ ಟುಸಿಡಾರ್ ಅವರು ಹೇಳಿದ್ದಾರೆ. ಅಂದಾಜು 30 ಶತಕೋಟಿ ಯೆನ್ ವೆಚ್ಚದಲ್ಲಿ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು 2014ರಲ್ಲಿ ಹಯಾಬುಸಾ 2 ಹಾರಿಬಿಡಲಾಗಿತ್ತು. ರೈಗ್ ಕ್ಷುದ್ರ ಗ್ರಹದ ಮೇಲ್ಮೈನಿಂದ ಕೆಲ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಹಯಾಬುಸಾ 2020ಗೆ ಭೂಮಿಗೆ ಹಿಂತಿರುಗಿಸಲಿದೆ. ಅದು ಹಿಂತಿರುಗಿ ಬರುವಂತಹ ಸಾಧ್ಯತೆ ಇದೆ 2020ಗೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫೆಬ್ರವರಿ 27ರಂದು ಬಿಡುಗಡೆ ಮಾಡಿದ ಆ್ಯಪ್ ಯಾವುದು? ಯಾವ ಆ್ಯಪನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದ್ರು? ಖೇಲೋ ಇಂಡಿಯಾ ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿದ್ರು ಫೆಬ್ರವರಿ 27ರಂದು. ದೇಶದ ಶಾಲಾ ಕಾಲೇಜು ಮಕ್ಕಳಲ್ಲಿ ಕ್ರೀಡೆ ಹಾಗೂ ಸದೃಢತೆ ಕುರಿತು ಜಾಗೃತಿ ಮೂಡಿಸುವುದಕ್ಕೆ ಭಾರತೀಯ ಕ್ರೀಡಾ ಪ್ರಾಧಿಕಾರ ಅಭಿವೃದ್ಧಿಪಡಿಸಿರುವಂತಹ ಖೇಲೋ ಇಂಡಿಯಾ ಮೊಬೈಲ್ ಆ್ಯಪನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫೆಬ್ರವರಿ 27ರಂದು ಬಿಡುಗಡೆ ಮಾಡ್ತಾರೆ. ಈ ಆ್ಯಪ್ನಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳ ಮಾಹಿತಿಗಳು ಲಭ್ಯವಿದ್ದು ಡೌನ್ಲೋಡ್ ಮಾಡಿದ ಬಳಿಕ ಬಳಸುವ ಇಂಟರ್ನೆಟ್ನ ಅಗತ್ಯ ಇಲ್ಲ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇಂಟರ್ನೆಟ್ನನ್ನು ಬಳಸದೇನೂ ಕೂಡ ಅದನ್ನು ಓಪನ್ ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಈ ಆ್ಯಪ್ನಲ್ಲಿ ಇರುವಂತಹ ವಿಶೇಷತೆ ಆಗಿದೆ. ಸ್ನೇಹಿತರೆ, ಇದಿಷ್ಟು ಸುಮಾರು 25 ಪ್ರಶ್ನೆಗಳಿಗೆ ಉತ್ತರಗಳನ್ನು, ವಿವರಣೆಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿಕೊಂಡಿದ್ದೇವೆ. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಗೋಸ್ಕರ ಮತ್ತಷ್ಟು ವೇಗವಾಗಿ ಸಾಗೋದಕ್ಕೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ.